ಬೆಂಗಳೂರಿಂದ ಪ್ರತಿ ವೀಕೆಂಡು ಸಾವಿರಾರು ಜನ ತಮ್ಮ ಹೋಮ್ ಟೌನ್ ಕಡೆ ಹೋಗೋದು ಸಹಜ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಮಾದವರದಿಂದ ಹಿಡಿದು ನೆಲಮಂಗಲವರೆಗೂ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗ್ತಿದೆ. ಈ ಜಾಮ್ ಆಗಕ್ಕೆ ಕಾರಣ ಏನಂದ್ರೆ ನೆಲಮಂಗಲ ಬೈಪಾಸ್ ಕ್ರಾಸಿಂಗ್. ಈ ಜಾಗದಲ್ಲಿ ಏನಕ್ಕೆ ಎಷ್ಟೊಂದು ಕಂಜೆಷನ್ ಆಗ್ತಿದೆ ಅಂದ್ರೆ ಇಲ್ಲಿಂದ ಕುಣಿಗಲ್ ಹೋಗೋರು, ಚನ್ನರಾಯಪಟ್ಟಣ ಹೋಗೋರು, ಹಾಸನ, ಮಂಗಳೂರು, ಚಿಕ್ಕಮಂಗ್ಳೂರು ಹೋಗೋರು ಎಲ್ಲ ಇದೇ ರೂಟಲ್ಲಿ ಸರ್ವಿಸ್ ರೋಡ್ ತಗೊಳ್ತಾರೆ. ಸೊ ಇಲ್ಲಿ ಲಾಂಗ್ ವೆಹಿಕಲ್ಸ್ ಇಲ್ಲ ಹೆವಿ ವೆಹಿಕಲ್ಸ್ ಒಂದು ಸ್ವಲ್ಪ ಸ್ಲೋ ಆದ್ರೂ ಕ್ರಾಸಿಂಗ್ ಅಲ್ಲಿ ತುಂಬಾ ಹೆವಿ ಜಾಮ್ ಆಗುತ್ತೆ. ಯಾಕಂದ್ರೆ ಹೈವೇನಲ್ಲಿ ಒಂದು 2 ಮಿನಿಟ್ಸ್ ಕಂಜೆಷನ್ ಆದ್ರೂ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗೋದು ಸಹಜ. ನಾನು ಈ ಮಾತನ್ನ ಯಾವುದೇ ರೀತಿಯಾಗಿ ಗಾಳಿಯಲ್ಲಿ ಹೇಳ್ತಿಲ್ಲ, ಯಾಕಂದ್ರೆ ಸತತ 4 ವಾರದಿಂದ ಅಬ್ಸರ್ವ್ ಮಾಡಿ ಪ್ರಾಬ್ಲಮ್ ಏನಂತ ತಿಳ್ಕೊಂಡೇ ಮಾತಾಡ್ತಿರೋದು. ನಾನು ಪ್ರತಿ ವೀಕೆಂಡ್ ಊರಿಗೆ ಹೋಗ್ತೀನಿ. ಇಲ್ಲಿ ಪ್ರಾಬ್ಲಮ್ ಆಗೋದೇ ನೆಲಮಂಗಲ ಬೈಪಾಸ್ ಟರ್ನಿಂಗ್ ಹತ್ರ. ಇಲ್ಲಿ ಸರ್ವಿಸ್ ರೋಡಿಗೆ ತಗೋಣ ವೆಹಿಕಲ್ ಸ್ಲೋ ಆಗೋದ್ರಿಂದ ತುಂಬಾ ಜಾಮ್ ಆಗುತ್ತೆ ಮಾಧವರವರೆಗೂ. ಈ ವೀಕೆಂಡ್ ಹತ್ರ ಸತತ 10 ಕಿಲೋಮೀಟರ್ ಕಂಪ್ಲೀಟ್ ಮಾಧವರವರೆಗೂ ಜಾಮ್ ಇತ್ತು. ಎಷ್ಟೋ ತಿಂಗಳಿಂದ ಇದೇ ಪ್ರಾಬ್ಲಮ್ ಕಾಡ್ತಾ ಇದೆ, ಬಟ್ ದೇರ್ ಇಸ್ ನೋ ಸೊಲ್ಯೂಷನ್. ಬಟ್ ನೆಲಮಂಗಲ ಅಂಡರ್ ಪಾಸ್ ಅಲ್ಲಿ ಫ್ರೀ ಲೆಫ್ಟ್ ಅನ್ನು ಕೊಟ್ಟು ಪೊಲೀಸ್ನವ್ರನ್ನ ಒಂದ್ ಸ್ವಲ್ಪ ಜಾಸ್ತಿ ಹಾಕಿ ಕ್ಲಿಯರ್ ಮಾಡ್ಬೋದು. ಬಟ್ ಏನಕ್ಕೆ ಇದಾಗ್ತಿಲ್ಲ ಅನ್ನೋದು ನನಗಂತೂ ಗೊತ್ತಿಲ್ಲ. ನೀವು ಇದೇ ರೀತಿ ಪ್ರಾಬ್ಲಮ್ ನ ಫೇಸ್ ಮಾಡಿ ನಿಜ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿ.